ಹಿಂದೂ ಪುರಾಣಗಳ ಪ್ರಕಾರ ಕಾಲಚಕ್ರ 4 ಯುಗಗಳಾಗಿ ವಿಂಗಡಿಸಲಾಗುತ್ತದೆ. ಕೃತಯುಗ, ಸತ್ಯಯುಗ, ಧರ್ಮ ಸಂಪೂರ್ಣವಾಗಿ ನಿಲ್ಲುತ್ತದೆ. ತ್ರೇತಾಯುಗ ಧರ್ಮ 75% ಇರುತ್ತದೆ. ದ್ವಾಪರಯುಗ ಧರ್ಮ 50% ಇರುತ್ತದೆ. ಕಲಿಯುಗ ಧರ್ಮ ಕೇವಲ 25% ಮಾತ್ರ ಉಳಿಯುತ್ತದೆ ಮತ್ತು ಅಧರ್ಮ ಹೆಚ್ಚ. ಕಲಿಯುಗವು ಶ್ರೀಕೃಷ್ಣ ಪರಮಾತ್ಮನ ಭೌತಿಕ ನಿರ್ಯಾಣದ ನಂತರ ಆರಂಭವಾಯಿತು. ಭಗವಾನ್ ಶ್ರೀಕೃಷ್ಣವು ದ್ವಾಪರಯುಗದ ಅಂತ್ಯದಲ್ಲಿ ತಮ್ಮ ಲೀಲಾ ಮುಗಿಸಿ ಬನಸುರಿಯ ಅರಣ್ಯದಲ್ಲಿ ತನ್ನ ದಿವ್ಯ ದೇಹ ತ್ಯಜಿಸಿದಾಗ ಕಲಿಯುಗ ಪ್ರವೇಶಿಸಿತು. ಇದು 3102 BCE ಶುರುವಾಯಿತು ಎಂದು ಕೆಲವೊಮ್ಮೆ ಹಿಂದೂ ಶಾಸ್ತ್ರಗಳು ಹೇಳುತ್ತವೆ. ಕಲಿ ಯಾರು? ಕಲಿ ಒಂದು ವ್ಯಕ್ತಿತ್ವವಾಗಿಯೂ ಒಂದು ಶಕ್ತಿಯಾಗಿಯೂ ಚಿತ್ರಿತಗೊಂಡಿದ್ದಾನೆ. ಪುರಾಣಗಳ ಪ್ರಕಾರ ಕಲಿ ಅಸುರನಾಗಿದ್ದನು. ಕಲಿ ತನ್ನ ಸಹೋದರನಾದ ದ್ವಾಪರನೊಂದಿಗೆ ಹುಟ್ಟಿದನು. ಅವನು ಅಧರ್ಮದ ಸ್ವರೂಪ, ಮೋಸ, ವಂಚನೆ, ದ್ರೋಹ, ಕಲಿಯುಗದಲ್ಲಿ ಅನ್ಯಾಯ, ಅಹಂಕಾರ, ವ್ಯಸನ, ವಂಚನೆ, ಗಂಡಾಂತರಗಳು ಹೆಚ್ಚಾಗುತ್ತವೆ ಎಂದು ಭವಿಷ್ಯವಾಣಿ ಇದೆ. ಕಲಿ ತನ್ನ ರಾಜಧಾನಿಯನ್ನಾಗಿ ಕುರುಕ್ಷೇತ್ರದಲ್ಲಿ ಸ್ಥಾಪಿಸಬೇಕೆಂದು ಬಯಸಿದನು. ಆದರೆ ಪರೀಕ್ಷಿತ ಮಹಾರಾಜನು ಇದನ್ನು ತಡೆಯಲು ಪ್ರಯತ್ನಿಸಿದನು. ಕಲಿಯ ಪ್ರವೇಶ ಮತ್ತು ಪರೀಕ್ಷಿತ ಮಹಾರಾಜನ ಷರತ್ತು. ಪರೀಕ್ಷಿತ ಮಹಾರಾಜನು ಕಲಿಯನ್ನು ತನ್ನ ರಾಜ್ಯದೊಳಗೆ ಪ್ರವೇಶಿಸಲು ತಡೆಯುತ್ತಿದ್ದನು. ಆಗ ಕಲಿ ರಾಜನ ಬಳಿ ಬಂದು ತನ್ನ ಭೂಮಿಯಲ್ಲಿ ವಾಸ ಮಾಡುವ ಸ್ಥಳವನ್ನು ಕೋರಿದನು. ತದನಂತರ ರಾಜನು 4 ಸ್ಥಳಗಳಲ್ಲಿ ಮಾತ್ರ ಕಲಿಯು ವಾಸಿಸಬಹುದು ಎಂದು ಅನುಮತಿ ನೀಡಿದನು. ಸೂರ, ಮದ್ಯಪಾನ, ವ್ಯಸನಗಳು, ದ್ಯೂತ, ಜುಗಾರಿ, ಮೋಸ, ಸ್ತ್ರೀಸಂಗ, ಅನೈತಿಕ ಸಂಭೋಗ, ವಾಸನೆ, ಸುನ, ಹಿಂಸೆ, ಹತ್ಯೆ, ಕ್ರೂರತೆ. ಇದರಿಂದ ಈ ಗುಣಗಳು ಇರುವ ಎಲ್ಲೆಡೆ ಕಲಿ ಪ್ರಭಾವವಿರುತ್ತದೆ ಎಂದು ಪುರಾಣಗಳು ವಿವರಿಸುತ್ತವೆ. ಕಲಿಯುಗದ ಲಕ್ಷಣಗಳು ಭಾಗವತ ಪುರಾಣ ಮತ್ತು ವಿಷ್ಣು ಪುರಾಣದಲ್ಲಿ ಕಲಿಯುಗದ ಗುಣಗಳನ್ನು ವಿವರಿಸಲಾಗಿದೆ. ಧರ್ಮ ಕ್ಷೀಣಗೊಳ್ಳುವುದು, ಸತ್ಯದಿಂದ ಹೆಚ್ಚು ಅಸತ್ಯ ಜನಪ್ರಿಯಗೊಳ್ಳುವುದು, ಸನಾತನ ಧರ್ಮದ ಪತನ ಆಗುವುದು, ರಾಜಕೀಯದ ಅಸ್ಥಿರತೆ ಮತ್ತು ಮೋಸವರ್ಧನೆ, ಕುಟುಂಬ ವೃತ್ತಿಯಲ್ಲಿ ನಿಷ್ಠೆ ಕಡಿಮೆಯಾಗುವುದು, ಸುಖ ಪಡೆಯಲು ಜನರು ಶಾರೀರಿಕ, ಮಾನಸಿಕ ಹಿಂಸೆ ಅನುಭವಿಸುವರು. ಕಲಿಯುಗದ ಅಂತ್ಯ ಮತ್ತು ಕಲ್ಕಿ ಅವತಾರ. ಕಲಿಯುಗದಲ್ಲಿ ಅಧರ್ಮವು ಪರಾಕಾಷ್ಠೆಗೆ ತಲುಪಿದಾಗ ವಿಷ್ಣುವಿನ 10ನೇ ಅವತಾರ ಕಲ್ಕಿ ಕಾಣಿಸಿಕೊಂಡು ಧರ್ಮವನ್ನು ಪುನಃ ಸ್ಥಾಪಿಸುತ್ತಾನೆ. ಈ ಸಮಯದಲ್ಲಿ ಅಧರ್ಮ ಮತ್ತು ದುರ್ಜನರನ್ನು ನಾಶ ಮಾಡಲಾಗುವುದು. ಸತ್ಯಯುಗ ಪುನಃ ಆರಂಭವಾಗುವುದು. ಸಾರಾಂಶ: ಕಲಿಯುಗದ ಆರಂಭ ಶ್ರೀಕೃಷ್ಣನ ನಿರ್ಯಾಣದಿಂದ ಆಗಿದ್ದು, ಕಲಿ ಅಸುರನ ಪ್ರಭಾವದಿಂದ ಜನಜೀವನದಲ್ಲಿ ಬದಲಾವಣೆಗಳು ಬಂದಿವೆ. ಆದರೆ ಈ ಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ ಧರ್ಮವನ್ನು ಪುನಃ ಸ್ಥಾಪಿಸುವನು ಎಂಬ ಭಗವಂತನ ಭರವಸೆ ನಮ್ಮ ಕೈಯಲ್ಲಿದೆ.